ಕಾಮಣ್ಣ ಹಬ್ಬ ಅಂತಂದರೆ ಕಾಮ, ಕ್ರೋಧ, ಮತ್ಸ್ಯ ಎಲ್ಲನೂ ಸುಟ್ಟಾಕೋದು. ದೇಶನ ಎಲ್ಲ ಮರೆತು ನಾವು ಪ್ರೀತಿಯಿಂದ ಬಾಳ್ಬೇಕಂಥೇಳಿ ಆ ಕಾಮಣ್ಣನ ಸುಡುವಾಗ ದಹನ ಮಾಡುವಾಗ ನಮ್ಮಲ್ಲಿ ಇರುವಂಥದ್ದು ಕಾಮ, ಕ್ರೋಧ ಎಲ್ಲ ಸುಟ್ಟಾಗಬೇಕಂತೇಳಿ ಕಾಮಣ್ಣ ಹಬ್ಬ ಆಚರಿಸ್ತಾರೆ. ಇಲ್ಲೇ ನಮ್ಮ ಈ ಪಂಜೀವಣಿಯಾಗ ಏನೈತಲ್ಲ ಒಂದು 8-10 ತಲೆಮಾರಿಲಿಂದ ಇಲ್ಲೇ ಕಾಮಣ್ಣನ ಹಬ್ಬ ಆಚರಿಸ್ತಾರೆ. ಅಂತಂದರೆ ಒಂದು 300-400 ವರ್ಷದಿಂದ. ಇಲ್ಲೇ ಮುಂದೆ ಯಾರಪ್ಪ ಅಂತಂದ್ರೆ ನಮ್ಮ ಇಲ್ಲಿ ಇರುವಂಥ ಹಿರಿಯರ ಪಂಜಿಯವರು ಮತ್ತು ಚಿಂಚಣ್ಣೆಯವರು ಮತ್ತು ಭಾಂಡ್ಗೆಯವರು ಮತ್ತು ಅಲ್ಲಿ ಪವಾರವರು ಮತ್ತು ಇವರೆಲ್ಲ ಕೂಡಿ ಇದನ್ನು ಆಚರಿಸ್ತಾರೆ. ಯಾಕಂದ್ರೆ ಎಲ್ಲ ಮೇಂಟೈನ್ ಮಾಡೋದು ಅವರೇ. ಇಲ್ಲೇ ಯಾರಾದರೂ ಏನಾರು ಬೇಡ್ಕೊಂಡ್ರೆ ಅಂದ್ರೆ ಮದುವೆ ಆಗಿಲ್ಲ ಅಂತಂದರೆ ಕಂಕಣ ಕಟ್ಕೊಳ್ತಾರೆ, ಮಕ್ಕಳಾಗಿಲ್ಲ ಅಂತಂದರೆ ಬೇಡ್ಕೊಂಡು ಹೋಗ್ತಾರೆ. ಮತ್ತು ಯಾವಾರ ಉದ್ಯೋಗ ಮತ್ತು ನಾವು ಮನೆ ಕಟ್ಟಿಲ್ಲ ಅಂಥದ್ದು ಏನೂ ಇತ್ತು ಅಂತಂದರೆ ಇಲ್ಲೇ ಬಂದು ಪೂಜೆಯನ್ನು ಮಾಡಿ ಬೇಡ್ಕೊಂಡು ಹೋದ್ರಂದ್ರೆ ಅವ್ರ ಇಷ್ಟಾರ್ಥನೆಲ್ಲ ಪೂರ್ತಿ ಆಗ್ತಾವೆ ಅಂಥೇಳಿ ಇಲ್ಲೇ ಒಂದು ಐತಿ ಹೇಳ್ತಾರೆ. ಯಾಕಂದರೆ ಇಲ್ಲೇ ಭಾಳ ಪವರ್ಫುಲ್ ಕಾಮಣ್ಣ. ಅದಕ್ಕೆ ಸಾರ್ವಜನಿಕರ ಏನು ತೊಂದರೆಗಳನ್ನೋದಲ್ಲ, ಇಲ್ಲೇ ಪೂಜೆ ಮಾಡಿ ಬೇಡ್ಕೊಂಡು ಹೋದ್ರೆ ಅವೆಲ್ಲ ಆಗ್ತಾವ ಅಂಥೇಳಿ ಇಲ್ಲಿ ಹೇಳಿಕೈತಿ. ಇಲ್ಲೇ ಒಂದು 300-400 ವರ್ಷ ಆಯ್ತಾ ಅವ್ರು ಇಡ್ತಿದ್ದಾರೆ.